ಆಕಾಶವಾಣಿ ಹಾಸನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಾರ್ಯಚಟುವಟಿಕೆಗಳ ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇಲ್ಲಿಯ ಡೀನ್ ಆಗಿರುವ ಡಾಕ್ಟರ್ ಎನ್ ಆನಂದಗೌಡ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಎಚ್ ಮೋಹನಾಕ್ಷಿ. ಕೇಳುಗರಿಗೆಲ್ಲ ನಮಸ್ಕಾರ. ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಎನ್ ಆನಂದಗೌಡ ಅವರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇದರ ಡೀನ್ ಆಗಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಸ್ತೆ ಡೀನ್ ಅವರಿಗೆ. ನಮಸ್ಕಾರ ಮೇಡಮ್. ಹೇಳಿ ಸರ್, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರಿಚಯವನ್ನ ಮಾಡಿಕೊಡ್ಬೋದಾ ಸರ್? ಖಂಡಿತ ಮೇಡಮ್. ತಮಗೆ ತಿಳಿದಿರೋ ಹಾಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು UGC ನಿಯಮಗಳ ಅನ್ವಯ ದಿನಾಂಕ 1/1/1996 ಕರ್ನಾಟಕ ವಿಶ್ವವಿದ್ಯಾನಿಲಯ ಕಾಯ್ದೆ 1992 ಮುಖಾಂತರ ಇದು ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದು. ಈ ವಿಶ್ವವಿದ್ಯಾನಿಲಯ ಈ ಹಿಂದೆ ಮೈಸೂರು ವಿಶ್ವವಿದ್ಯಾನಿಲಯದ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆ ಅಂತ ಹೇಳಿ ಪರಿಚಿತವಾದಂಥ ಸಂಸ್ಥೆ ವಿಶ್ವವಿದ್ಯಾನಿಲಯವಾಗಿ ಸರ್ಕಾರ ಸ್ಥಾಪಿಸಿರುತ್ತೆ. ಈ ವಿಶ್ವವಿದ್ಯಾನಿಲಯದ ಭೌಗೋಳಿಕ ವ್ಯಾಪ್ತಿ ಕರ್ನಾಟಕ ರಾಜ್ಯಾದ್ಯಂತ ಇದ್ದು UGCಯ ODL ಮಾರ್ಗಸೂಚಿ ಅನ್ವಯ ದೂರ ಶಿಕ್ಷಣದ ಮೂಲಕ ಉನ್ನತ ಶಿಕ್ಷಣವನ್ನು ನೀಡುತ್ತಾ ಬರ್ತಾ ಇದೆ. ಈ ವಿಶ್ವವಿದ್ಯಾನಿಲಯ UGC ಅನುಮೋದಿತ ಪದವಿ, ಸ್ನಾತಕೋತ್ತರ ಪದವಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ಗಳು, UG ಡಿಪ್ಲೊಮೊ ಪ್ರೋಗ್ರಾಮ್ಗಳು ಹಾಗೂ UG ಸರ್ಟಿಫಿಕೇಟ್ ಕಾರ್ಯಕ್ರಮಗಳಿಗೆ ಪ್ರವೇಶಾತಿಯನ್ನು ನೀಡ್ತಾ ಇದೆ. ODL ಮಾರ್ಗಸೂಚಿ ಅನ್ವಯ ಒಂದು ಶೈಕ್ಷಣಿಕ ಸಾಲಿನಲ್ಲಿ 2 ಬಾರಿ ಅಂದರೆ ಜುಲೈ ಆವೃತ್ತಿ ಮತ್ತು ಜನವರಿ ಆವೃತ್ತಿಯಲ್ಲಿ ಪ್ರವೇಶಾತಿಯನ್ನು ನೀಡಲಾಗ್ತದೆ. 2 ಆವೃತ್ತಿಗಳಲ್ಲಿ ನೀವು ಪ್ರವೇಶಾತಿಯನ್ನ ಕೊಡ್ತಾ ಇದ್ದೀರಾ ಅಂತ ಆಯ್ತು. ಹೌದು ಮೇಡಮ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇದು ಶಿಕ್ಷಣ ಕ್ರಮಗಳಿಗೆ UGC ಮಾನ್ಯತೆ ಇದ್ದೇ ಇದೆ, ನೀವು ಹೇಳಿರೋ ಪ್ರಕಾರ ಈಗ ಅಲ್ವಾ? NIRF ರ್ಯಾಂಕಿಂಗ್ ಪಡೆದಿರೋದು ಮತ್ತು ಅದರ ಮಹತ್ವದ ಬಗ್ಗೆ ಹೇಳಿ ಸರ್. NIRF ರ್ಯಾಂಕಿಂಗ್ ಪಡೆದಿರೋದ್ರಿಂದ ನಮ್ಗಾಗುವಂಥ ಅನುಕೂಲಗಳೇನು ಅಂತ ಹೇಳಿದ್ರೆ, ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆಯ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇಡೀ ಭಾರತದಲ್ಲಿ NIRF ರ್ಯಾಂಕ್ ಅನ್ನ 2ನೇ ಸ್ಥಾನವನ್ನ ಪಡೆದಿದ್ದೀವಿ. ರಾಜ್ಯದಲ್ಲಿ ತಗೊಂಡಾಗ ನಾವು 1ನೇ ಸ್ಥಾನಕ್ಕೆ ಬರ್ತೀವಿ. ಇದರಿಂದ ಆಗೋ ಪ್ರಯೋಜನ ಏನು ಅಂತ ಹೇಳಿದ್ರೆ, ಈ ಸಂಶೋಧನೆಗೆ ವಿಶ್ವವಿದ್ಯಾನಿಲಯದಲ್ಲಿ ಹೆಚ್ಚು ಒತ್ತು ಕೊಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದ್ರ ಜೊತೆಗೆ ಸಂಶೋಧನೆ ಹೆಚ್ಚು ಪ್ರಗತಿದಾಯಕವಾಗಿ ಬೆಳಿಲಿಕ್ಕೆ ಅಲ್ಲಿಂದ ನಮಗೆ ಫಂಡ್ ಸಿಗಕ್ಕೆ ಈ ರ್ಯಾಂಕ್ ಬಹಳ ಅನುಕೂಲ ಮಾಡಿಕೊಡುತ್ತೆ. ಈ ರೀತಿ ಸಂಶೋಧನೆ ಆಗೋದ್ರಿಂದ ವಿದ್ಯಾರ್ಥಿಗಳ ಗುಣಮಟ್ಟ ಮತ್ತು ವಿದ್ಯಾಸಂಸ್ಥೆಯ ಗುಣಮಟ್ಟ ಹೆಚ್ಚಾಗಲಿಕ್ಕೆ ಇದೊಂದು ಅವಕಾಶವನ್ನು ಮಾಡಿಕೊಡುತ್ತೆ. ಇದೊಂದು ಕಾರಣ ಆಗುತ್ತೆ. ಹೌದು, ಖಂಡಿತ. ಈಗ ಕರ್ನಾಟಕ ರಾಜ್ಯದಲ್ಲೇ ಮೊದಲ ಸ್ಥಾನ ಗಳಿಸಿದೆ ಅಂತ ಹೇಳಿದ್ರಿ, ನಿಜಕ್ಕೂ ಖುಷಿಯ ವಿಚಾರನೆ. NSDC ಜೊತೆಗಿರುವ ಒಪ್ಪಂದದಿಂದ ವಿದ್ಯಾರ್ಥಿಗಳಿಗೆ ಏನೆಲ್ಲ ಪ್ರಯೋಜನಗಳು ಆಗೋದುಂಟು? ಮೇಡಮ್, NSDC ಇಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂದ್ರೆ, ನಮ್ಮ ವಿದ್ಯಾರ್ಥಿಗಳು ದೂರ ಶಿಕ್ಷಣವನ್ನ ಮಾಡ್ತಾ ಇರೋದು ಅಂದ್ರೆ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂದ್ರೆ ನಾವು ಸಿದ್ಧ ಪಾಠಗಳನ್ನ ಕೊಡ್ತೀವಿ, ಮತ್ತೆ ವಾರಾಂತ್ಯ ಕಾರ್ಯಕ್ರಮ ಮಾಡ್ತೀವಿ. UG ಪ್ರೋಗ್ರಾಮ್ ಇರೋರಿಗೆ, PG ಪ್ರೋಗ್ರಾಮ್ ಅವ್ರಿಗೆ ಸಂಪರ್ಕ ಕಾರ್ಯಕ್ರಮ ಅಂತ ಹೇಳಿ ಕರ್ನಾಟಕವನ್ನ 5 ಭಾಗ ಮಾಡಿ ಆಯಾಯ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ಅಲ್ಲಿರುವಂತ ಪ್ರಾದೇಶಿಕ ವಿದ್ಯಾರ್ಥಿಗಳಿಗೆ ನಾವು ಪಾಠ ಮಾಡಿ ಬರ್ತೀವಿ. ಇದು ರೂಢಿ. ಅಂತ ಮಕ್ಕಳು ಬರೀ ವಿದ್ಯಾಭ್ಯಾಸದಲ್ಲೇ ತೊಡಗಬಾರ್ದು. NSDC ಜೊತೆ ಯಾಕೆ ಒಪ್ಪಂದ ಮಾಡ್ಕೊಂಡಿದೀವಿ ಅಂದ್ರೆ, ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಗಳನ್ನು ಕೂಡ ನಾವು ಜೊತೆಯಲ್ಲೇ ಕೊಡಬೇಕು. ಯಾಕೆಂದ್ರೆ ಮೊದಲು ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಪರ್ಸೆಂಟೇಜ್ ನೋಡಿ ಕೆಲಸ ಕೊಡ್ತಾ ಇದ್ರು. ಅವನು ಹೈಯೆಸ್ಟ್ ಓದಿದ್ದಾನೆ, ರ್ಯಾಂಕ್ ತಗೊಂಡಿದ್ದಾನೆ ಅಂದ್ರೆ ಮಾತ್ರ ಅವನು ಕೆಲಸ ಸಿಕ್ತಿತ್ತು. ಆದ್ರೆ ಇವತ್ತು ಪ್ರಸ್ತುತ ಜಗತ್ತಿಗೆ ಬೇಕಾಗಿರೋದೇನು ಅಂದ್ರೆ ಸ್ಕಿಲ್ ಮತ್ತೆ ಕಮ್ಯುನಿಕೇಶನ್. ಇವೆರಡಿಲ್ಲ ಅಂತ ಹೇಳಿದ್ರೆ ಎಷ್ಟೇ ಪರ್ಸೆಂಟೇಜ್ ಇದ್ರೂ ಅದು ವ್ಯರ್ಥ ಆಗುತ್ತೆ ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಅವರಲ್ಲಿರ್ತಕ್ಕಂಥ ಒಂದು ಸ್ಕಿಲ್ ಏನಿದೆ ಅದನ್ನ ಹೊರತರೋದ್ರ ಮುಖಾಂತರ ಜಗತ್ತಿಗೆ ಪರಿಚಯಿಸುವಂತ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವು NSDC ಜೊತೆ ಒಪ್ಪಂದ ಮಾಡಿಕೊಂಡು ಅದರಲ್ಲಿ ಹಲವಾರು ಸ್ಕಿಲ್ಗಳನ್ನ ನಾವು ಇವತ್ತು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀರಾ. ಒಳ್ಳೆಯ ವಿಚಾರ ಸರ್. ಈಗ 2026-27 ಜುಲೈ ಆವೃತ್ತಿಯ ಏನು UGC ಅನುಮೋದಿತ ಕೋರ್ಸ್ಗಳಿದೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರ ಕೊಡ್ಬೋದಾ? ಖಂಡಿತ. ಅಂದ್ರೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ
ಒಟ್ಟು 65 UGC ಅನುಮೋದಿತ ODL ಪ್ರೋಗ್ರಾಮ್ಗಳನ್ನು ನಾವು ನೀಡ್ತಾ ಬಂದಿದ್ದೀವಿ. ಹಾಗೂ 10 ಆನ್ಲೈನ್ ಪ್ರೋಗ್ರಾಮ್ಗಳಿಗೂ ಕೂಡ ನಾವು ಪ್ರವೇಶಾತಿಯನ್ನು ನೀಡ್ತಾ ಇದ್ದೀವಿ. ಅಂದರೆ ODL ಪ್ರೋಗ್ರಾಮ್ಗಳನ್ನ ನಾವೇನು ಮಾಡಿದ್ದೀವಿ ಅಂದರೆ 5 ಕ್ಯಾಟಗರಿಯಾಗಿ ವಿಂಗಡಿಸಿದ್ದೀವಿ. ಅದರಲ್ಲಿ ಮೊದಲನೇದು ಪದವಿ ಮಟ್ಟ, ಅಂದರೆ 10+2 ಆಧಾರಿತವಾಗಿ BA, BCom, BSc ಜನರಲ್, BSc IT, BCA, BBA, BSW, BLIC ಮತ್ತು B.Ed ಅಂತ ಹೇಳಿ ನಾವು ಕೊಡ್ತೀವಿ. ಹಾಗೆ ಮಾಸ್ಟರ್ ಪ್ರೋಗ್ರಾಮ್ 10+2+3 ಆಧಾರಿತವಾಗಿರ್ತಕ್ಕಂಥದ್ದು MA 14 ಕೋರ್ಸ್ಗಳಿದೆ. ಯಾವುದು? ಕನ್ನಡ, ಹಿಂದಿ, ಉರ್ದು, ಸಂಸ್ಕೃತ, ತೆಲುಗು, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಾರ್ವಜನಿಕ ಆಡಳಿತ, ಸಮಾಜಶಾಸ್ತ್ರ, ಶಿಕ್ಷಣಶಾಸ್ತ್ರ, ಪತ್ರಿಕೋದ್ಯಮ, ಪುರಾತತ್ವ ಹಾಗೂ ಪ್ರಾಚೀನ ಇತಿಹಾಸ ಅಂತ ಹೇಳಿ ನಾವು ಆರ್ಟ್ಸಲ್ಲಿ ಕೊಡ್ತೀವಿ. ಹಾಗೆ MCom, MSc ಸೇರಿ 11 ಕೋರ್ಸ್ಗಳಿದೆ. ಯಾವುದಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಎನ್ವೈರ್ನಮೆಂಟಲ್ ಸೈನ್ಸ್, ಜಿಯೋಗ್ರಫಿ, ಬಾಟ್ನಿ, ಝುವಾಲಜಿ, ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್, ಲೈಫ್ ಸೈನ್ಸ್, IT. ನಂತರ MBA, MSW, MLIC, MCA ಈ ರೀತಿ ನಾವು ಪ್ರೋಗ್ರಾಮ್ಗಳನ್ನ ಕೊಡ್ತಾ ಇದ್ದೀವಿ. ಸೈನ್ಸ್ ಓರಿಯೆಂಟೆಡ್ ಆಗಿ, ಕಾಮರ್ಸ್ ಓರಿಯೆಂಟೆಡ್ ಆಗಿ. ಅದರ ಜೊತೆಗೆ 13 PG ಸರ್ಟಿಫಿಕೇಟ್ ಕಾರ್ಯಕ್ರಮಗಳಿದೆ. ಹಾಗೆ 9 UG ಡಿಪ್ಲೊಮೊ ಕಾರ್ಯಕ್ರಮಗಳಿದೆ. ಹಾಗೆ 4 UG ಸರ್ಟಿಫಿಕೇಟ್ ಕಾರ್ಯಕ್ರಮಗಳಿದೆ. ಈಗಾಗಲೇ 26-27 ಜುಲೈ ಆವೃತ್ತಿ ಪ್ರವೇಶಾತಿ ಪ್ರಾರಂಭ ಆಗಿದೆ. ಮೈಸೂರು ಕೇಂದ್ರ ಕಚೇರಿ ಹಾಗೂ ರಾಜ್ಯಾದ್ಯಂತ ಇರತಕ್ಕಂಥ 38 ಪ್ರಾದೇಶಿಕ ಕೇಂದ್ರಗಳಲ್ಲಿ ನಾವು ಪ್ರವೇಶಾತಿಯನ್ನ ಇವಾಗ ಮಾಡ್ತಾ ಇದ್ದೀವಿ. ತಾಲೂಕು ಮಟ್ಟದಲ್ಲಿ ಲರ್ನರ್ ಸಪೋರ್ಟ್ ಸೆಂಟರ್ ಮೂಲಕನೂ ಕೂಡ ಪ್ರೀ ಅಡ್ಮಿಷನ್ ಕೌನ್ಸಿಲ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಕೆಲವೊಂದು ವಿಷಯಗಳಲ್ಲಿ ಆಳವಾದ ಜ್ಞಾನ ಪಡಿಲಿಕ್ಕೆ ಅಂತ ಹೇಳಿ ಸ್ಪೆಷಲೈಸೇಷನ್ ಕೋರ್ಸ್ಗಳು ಕೂಡ ಇದೆ. ಈಗ ಎಕ್ಸಾಂಪಲ್ BSc ಜನರಲ್ ಅಂತ ಬಂದಾಗ ಅದರಲ್ಲಿ PCMB, PMCS ಮತ್ತೆ CBZ, CZES, CBES ಹೀಗೆ 5 ಕಾಂಬಿನೇಷನ್ಗಳು ಕೊಡ್ತೀವಿ. ಅದ್ರ ಜೊತೆಗೆ MBA ನಾವು ತಗೊಂಡಾಗ ಫೈನಾನ್ಸ್, HR, ಮಾರ್ಕೆಟಿಂಗ್, ಕಾರ್ಪೊರೇಟ್, ಆಪರೇಷನ್ಸ್, ಹೆಲ್ತ್ ಸೈನ್ಸ್, ಟೂರಿಸಂ ಹೀಗೆ 8 ಸ್ಪೆಷಲೈಸೇಷನ್ಗಳು ಅಲ್ಲಿದೆ. ಹಾಗೆ MComಗೆ ಹೋದರೆ ನಾವು ಡ್ಯುವೆಲ್ ಸ್ಪೆಷಲೈಸೇಷನ್ ನೋಡ್ತೀವಿ. ಅಂದರೆ ಅಕೌಂಟಿಂಗ್, ಫೈನಾನ್ಸು, HRM, ಮಾರ್ಕೆಟಿಂಗ್ ಹೀಗೆ ಹಲವಾರು ಕೋರ್ಸ್ಗಳು ಲಭ್ಯ ಇರತಕ್ಕಂಥದ್ದನ್ನ ನಾವು ಇದು ಮಾಡಿದ್ದೀವಿ. ನೀವು ಹಲವಾರು ವಿಶ್ವವಿದ್ಯಾನಿಲಯಗಳನ್ನ, ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳನ್ನ ನೀವು ತಗೊಂಡಾಗ ಅಲ್ಲಿ ಒಂದು ನಿರ್ದಿಷ್ಟವಾದ ಕೋರ್ಸ್ಗಳನ್ನ ಮಾತ್ರ ತಗೊಂಡು ಚೌಕಟ್ಟಿರುತ್ತೆ. ಇಷ್ಟೇ ಇರಬೇಕು, ಹೀಗೆ ಇರಬೇಕು ಅಂತ. ಆದ್ರೆ ನಮ್ಮಲ್ಲಿ ಚೌಕಟ್ಟು ವಿಶಾಲವಾಗಿದೆ. ನಾವು ಪ್ರತಿಯೊಬ್ಬ ವಿದ್ಯಾರ್ಥಿ ಯಾರು ಶಿಕ್ಷಣದಿಂದ ವಂಚಿತರಾಗಿರ್ತಾರೋ, ಏನನ್ನ ಇಷ್ಟಪಡ್ತಾರೋ, ಅವ್ರಿಗೆ ಏನ್ ಮಾಡಬೇಕು ಅಂತಕ್ಕಂಥ ಆಕಾಂಕ್ಷೆಗಳಿರ್ತೋ, ಮತ್ತೆ ಅಂಥವ್ರನ್ನ ನಾವು ಟಾರ್ಗೆಟ್ ಗ್ರೂಪ್ ಆಗಿ ತಗೊಂಡು ಈ ರೀತಿ ಅವರು ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗಳಿಗೆ, ಹಿಂದುಳಿದ ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಅಂಗವಿಕಲರಿಗೆ, ಅನಾಥ ಮಕ್ಕಳಿಗೆ, ಮತ್ತೆ ಸೈನಿಕರಿಗೆ, ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಎಲ್ರಿಗೂ ಕೂಡ ಅವರು ಇಷ್ಟಪಡ್ತಕ್ಕಂಥ ಕೋರ್ಸ್ ಮಾಡುವಂಥ ಒಂದು ಸುವರ್ಣ ಅವಕಾಶವನ್ನು ನಮ್ಮ ವಿಶ್ವವಿದ್ಯಾನಿಲಯದಿಂದ ಇಷ್ಟೊಂದು ಕೋರ್ಸ್ಗಳನ್ನ ನಾವು ಒದಗಿಸಿದ್ದೀರಾ. ಖಂಡಿತವಾಗ್ಲೂ ಖುಷಿಯ ವಿಚಾರ ಸರ್. ಏನು ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಕೆಲವರಿಗೆ ಓದ್ಲಿಕ್ಕೆ ಆಗಿರಲ್ಲ, ಬೇಗ ಒಂದು ಕೆಲಸದಕ್ಕೆ ಹೋಗ್ಬಿಟ್ಟಿರ್ತಾರೆ. ಅಂಥವ್ರು ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಅವರು ಖಂಡಿತ ಈ ರೀತಿಯ ನೀವೇನು ಕೋರ್ಸ್ಗಳ ವಿವರಣೆ ಕೊಟ್ರಿ ಅಲ್ಲೆಲ್ಲ ಸೇರ್ಕೊಂಡು ಅವರ ಕನಸಿನ ವಿದ್ಯಾಭ್ಯಾಸವನ್ನ ಮುಂದುವರಿಸಲಿಕ್ಕೆ ಇದೆಲ್ಲ ತುಂಬಾನೇ ಒಳ್ಳೆಯ ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟವಾಗುತ್ತೆ. ಇನ್ನು ಏಕಕಾಲದಲ್ಲಿ ವಿದ್ಯಾರ್ಥಿಗಳು 2 ಪದವಿಗಳನ್ನ ಪಡೆದುಕೊಳ್ಬಹುದಾ, ಸಾಧ್ಯತೆ ಇದೆಯಾ ಅಂತ? ಖಂಡಿತ ನಮ್ಮ ವಿಶ್ವವಿದ್ಯಾನಿಲಯ ಆ ಅವಕಾಶವನ್ನ ಒದಗಿಸ್ಕೊಟ್ಟಿದೆ. UGC ಇಂದ ಮಾನ್ಯತೆಯನ್ನ ಪಡೆದು ಈ ಅವಕಾಶವನ್ನ ಕೊಟ್ಟಿದ್ದೀವಿ. ಈಗ ಅರ್ಹತೆ ಇದ್ದಂತ ಒಬ್ಬ ವಿದ್ಯಾರ್ಥಿ ಸಾಂಪ್ರದಾಯಿಕ ವಿವಿಗಳಲ್ಲಿ ಒಂದು ಪದವಿಯನ್ನ ಮಾಡ್ತಿದ್ದಲ್ಲಿ KSYನಲ್ಲಿಯೂ ಕೂಡ ಒಂದು ಪದವಿಗೆ ಸೇರ್ಪಡೆಯಾಗುವಂತ ಮತ್ತು ವಿದ್ಯಾಭ್ಯಾಸವನ್ನ ಮಾಡಿ ಪದವಿ ಪಡೀಲಿಕ್ಕೆ ಅವಕಾಶವನ್ನ ಕೊಡಿ. ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯದಲ್ಲಿ ಅವನು ಹೋಗ್ತಾ ಇರ್ತಾನೆ ರೆಗ್ಯುಲರ್ ಆಗಿ. ಇಲ್ಲೂ ಕೂಡ ಒಂದು ಕೋರ್ಸ್ ಅನ್ನ ತಕೊಂಡು ಅವ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಅಥವಾ KSYನಲ್ಲೇ
ಒಂದೇ ಬಾರಿಗೆ 2 ಪದವಿಗಳನ್ನ ಪ್ರವೇಶಾತಿ ಪಡಿಲಿಕ್ಕೆ ಅವಕಾಶ ಇದೆ. ಅಲ್ಲೂ ಕೂಡ ಅವಕಾಶ ಖಂಡಿತ. ಕೊಡ್ತೀರಾ? ಹಾಗಂತ ಹೇಳಿ ಇದನ್ನ ಮಿಸ್ಟೇಕ್ ಮಾಡ್ಕೋಬಾರ್ದು. BA ಮಾಸ್ಟರ್ ಡಿಗ್ರಿ ಎರಡನ್ನೂ ಒಟ್ಟಿಗೆ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಖಂಡಿತ, ಆದ್ರ ಕಾಂಟೆಂಪ್ರರಿ ಸಬ್ಜೆಕ್ಟ್ಗಳನ್ನ ಮಾಡ್ಬೋದೇ ಹೊರತು ನಾವು ಮೇಲ್ನದ ಮಾಡ್ಲಿಕ್ಕೆ ಆಗಲ್ಲ. ಸಮಕಾಲೀನ ಏನಿದೆ ಸಮಕಾಲೀನ ಮಾಡ್ಬೋದು. 2 ಮಾಸ್ಟರ್ ಡಿಗ್ರಿ ಮಾಡ್ಬೋದು, 2 ಡಿಗ್ರಿ ಮಾಡ್ಬೋದು, ಈ ತರ ಅವಕಾಶ ಇದೆ. ಹಾಗೆ KSY ನಲ್ಲೇ ಆಫ್ಲೈನ್ ಅಲ್ಲಿ ಒಂದು ಪದವಿಯನ್ನ ಮಾಡ್ತಾ ಆನ್ಲೈನ್ ನಲ್ಲಿ ಒಂದು ಪದವಿನ ಏಕಕಾಲದಲ್ಲೇ ಮಾಡ್ಲಿಕ್ಕೆ ನಾವು ಅವಕಾಶವನ್ನ ಒದಗಿಸ್ತೀವಿ. ನೋಡಿ, ಸವಿಸ್ತಾರವಾಗಿ ತುಂಬಾ ಒಳ್ಳೊಳ್ಳೆ ಅವಕಾಶಗಳನ್ನ ಕೊಟ್ಟಿದ್ದೀರಾ. ಖಂಡಿತ. ನಿಜಕ್ಕೂ ನಮ್ಮ ಸ್ಟೂಡೆಂಟ್ಸ್ ಇದನ್ನೆಲ್ಲ ಕೇಳಿದ್ರೆ ಖಂಡಿತ ಓದ್ಲಿಕ್ಕೆ ಹೆಚ್ಚಿನ ಆಸಕ್ತಿ ಇರೋ ಮಕ್ಕಳು ಇದ್ರಲ್ಲೆಲ್ಲ ತೊಡಗಿಸ್ಕೊಂಡು ಒಟ್ಟಿಗೆ 2 ಪದವಿಗಳನ್ನ ಪಡೆಯಲಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಾ. ಖುಷಿಯ ವಿಚಾರ. ಈಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶಾತಿ ಪಡೆದುಕೊಳ್ಳಿಕ್ಕೆ ಏನೆಲ್ಲಾ ಮಾರ್ಗಗಳುಂಟು ತಿಳಿಸಿ ಸರ್. ಕರಾಮುವಿಯಲ್ಲಿ ಪ್ರವೇಶಾತಿಯನ್ನ ಪಡ್ಕೊಳ್ಳಿಕ್ಕೆ ಒಂದೇ ಮಾರ್ಗ ಏನು ಅಂದ್ರೆ ಆನ್ಲೈನ್ ಮೂಲಕ. ನಾವು ಆನ್ಲೈನ್ ಮೂಲಕನೇ ಎಲ್ಲ ಕೊಟ್ಟಿದ್ದೀವಿ. ಆನ್ಲೈನ್ಲೇ ಅರ್ಜಿ ಸಲ್ಲಿಸಿ ಆನ್ಲೈನ್ನಲ್ಲೇ ಅವರು ಫೀಸ್ ಕಟ್ಟುವಂತ ಒಂದು ಅವಕಾಶವನ್ನ ಒದಗಿಸ್ಕೊಟ್ಟಿದ್ದೀವಿ. ಒಂದು ವೇಳೆ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥವ್ರು ಅಥವಾ ರಿಮೋಟ್ ಪ್ಲೇಸ್ ಇಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಗೊತ್ತಾಗದೇ ಇದ್ರೆ ಅಂಥವ್ರಿಗೋಸ್ಕರ ಏನ್ ಮಾಡಿದೀವಿ, ತಾಲೂಕುಗಳಲ್ಲೇ ಕಲಿಕಾ ಸಹಾಯ ಕೇಂದ್ರಗಳು ಅಂತ ನಾವು ಮಾಡಿದೀವಿ. LSC ಅಂತ ಕರಿತೀವಿ. ಹಾಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ನಮ್ಮದೇ ಆದ ಪ್ರಾದೇಶಿಕ ಕೇಂದ್ರಗಳನ್ನ ನಾವು ತೆರೆದಿದ್ದೀವಿ. ಅದರಿಂದ ಪ್ರಾದೇಶಿಕ ಕೇಂದ್ರಗಳಲ್ಲಿ ಭೇಟಿ ಮಾಡಿ ವಿದ್ಯಾರ್ಥಿಗಳು ನೋಡಿ, ನಮ್ಮ ಸ್ಲೋಗನ್ ಏನು, ಎಲ್ಲೆಡೆ ಎಲ್ಲರಿಗೂ ಶಿಕ್ಷಣವನ್ನ ಒದಗಿಸ್ಕೊಡೋದು. ಅಂದ್ರೆ ನಾವು ಅಲ್ಲಿಗೆ ಹೋಗಿ ಶಿಕ್ಷಣವನ್ನ ಕೊಡ್ತೀವಿ ಅಂತ ಏನು ನಾವು ಸ್ಲೋಗನ್ ಹಾಕೊಂಡಿದೀವೋ ಅದ್ರ ಪ್ರಕಾರನೇ ಪ್ರತಿ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಾವು ಪ್ರಾದೇಶಿಕ ಕೇಂದ್ರಗಳನ್ನ ತೆಗೆಯೋದ್ರ ಜೊತೆಗೆ ತಾಲೂಕುಗಳು ಕೂಡ ಕಲಿಕಾರ್ಥಿ ಸಹಾಯ ಕೇಂದ್ರಗಳು ಅಂತ ನಾವು ಗೌರ್ಮೆಂಟ್ ಕಾಲೇಜ್ಗಳು ಅಥವಾ ಗೌರ್ಮೆಂಟ್ ಏಡೆಡ್ ಕಾಲೇಜ್ಗಳು ಅಥವಾ ಪ್ರೈವೇಟ್ ಒಳ್ಳೆ ಕಾಲೇಜ್ಗಳನ್ನ ಹುಡುಕಿ ನಾವು ಅವ್ರಿಗೆ ಅಫಿಲಿಯೇಷನ್ ಕೊಟ್ಟಿರ್ತೀವಿ. ಅವ್ರೇನ್ ಮಾಡ್ತಾರೆ, ಯಾರಿಗೆ ವಿದ್ಯಾರ್ಥಿಗಳಿಗೆ ಈ ಪ್ರವೇಶಾತಿ ಸಂಬಂಧ ಒಂದ್ ಸ್ವಲ್ಪ ದ್ವಂದ್ವ ಇರುತ್ತೋ ಅಂತವ್ರಿಗೆ ನಿವಾರಣೆ ಮಾಡುವಂತ ಅವಕಾಶವನ್ನ ನಾವು ಒದಗಿಸ್ಕೊಟ್ಟಿದ್ದೀರಾ. ಒಳ್ಳೇದು ಸರ್. ಇನ್ನು ಲ್ಯಾಟ್ರಲ್ ಪ್ರವೇಶಾತಿ ಅಥವಾ ನೇರ ಪ್ರವೇಶದ ಬಗ್ಗೆ ಒಂಚೂರು ಮಾಹಿತಿ ಕೊಡಬಹುದಾ? ಖಂಡಿತ ಮೇಡಮ್. ಅಂದ್ರೆ ಇಲ್ಲಿ ಲ್ಯಾಟ್ರಲ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಈಗ ಎಕ್ಸಾಂಪಲ್, ಒಬ್ಬ ಸ್ತ್ರೀ ಫಸ್ಟ್ ಇಯರ್ BA ಓದ್ತಾ ಇರ್ತಾಳೆ. ಓದ್ತಾ ಇರುವಂತ ಸಂದರ್ಭದಲ್ಲಿ ಏನೋ ಕೆಲಸ ಸಿಕ್ಬಿಡುತ್ತೆ, ಗೌರ್ಮೆಂಟ್ ಅಪಾಯಿಂಟ್ ಆಗುತ್ತೆ, ಹೊರಟೋಗ್ತಾರೆ. ಆಗ ಅವರ ಡಿಗ್ರಿ ಅಲ್ಲಿಗೆ ನಿಲ್ಲಬಾರ್ದು, ಸ್ಥಗಿತ ಆಗಬಾರ್ದು ಅಂತ ಹೇಳಿ ನಾವೇನ್ ಮಾಡಿದೀವಿ, ಫಸ್ಟ್ ಇಯರ್ಲಿ ಏನು ಓದಿರ್ತಾರೋ ಆ ಮಾರ್ಕ್ಸ್ ಕಾರ್ಡ್ ಜೊತೆಗೆ ಸೆಕೆಂಡ್ ಇಯರ್ಗೆ ನಾವು ಡೈರೆಕ್ಟ್ ಅಡ್ಮಿಷನ್ ಕೊಡ್ತೀವಿ. ಆಗ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಮಾಡಿ ಅವರು ಡಿಗ್ರಿ ಕಂಪ್ಲೀಟ್ ಮಾಡ್ಬೋದು. ಅಥವಾ ಮದುವೆ ಆಗಿ ಹೊರಟೋಗ್ತಾರೆ, ಮಾಡಕ್ಕಾಗಿರಲ್ಲ, ಅಥವಾ ಇನ್ನೇನೋ ಸೈನಿಕರಾಗಿ ಹೊರಟೋಗಿರ್ತಾರೆ, ಅಥವಾ ಇನ್ನೇನೋ ಕಾರಣಾಂತರಗಳಿಂದ ಹೋಗ್ತಾ ಇರ್ಬೇಕಾದ್ರೆ 1 ವರ್ಷ ಹೋಗಿ ರೆಗ್ಯುಲರ್ ಕಾಲೇಜಲ್ಲಿ ನಿಲ್ಲಿಸ್ಬಿಟ್ಟಿರ್ತಾರೆ. ಅಂತ್ಯವ್ರನ್ನ ನಾವು ಡಿಗ್ರಿ ಕಂಪ್ಲೀಟ್ ಮಾಡುವಂತ ಅವಕಾಶವನ್ನ ಲ್ಯಾಟ್ರಲ್ ಎಂಟ್ರಿನೂ ಕೂಡ ಒದಗಿಸ್ಕೊಡ್ತಾ ಇದೀವಿ. ಖುಷಿಯ ವಿಚಾರ. ಇನ್ನು ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಈಗ ಎಲ್ಲರೂ ಒಂದು ಮುನ್ನುಗ್ಗಿ ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಈ ಪ್ರವೇಶಾತಿಯಲ್ಲಿ ಏನಾದ್ರೂ ರಿಯಾಯಿತಿ ಇದೆಯಾ? ಖಂಡಿತ ರಿಯಾಯಿತಿ ಇದೆ ಮೇಡಮ್. ಏನು ಅಂತ ಹೇಳಿದ್ರೆ, ನಮ್ಮ ಒಂದು ವಿಶ್ವವಿದ್ಯಾನಿಲಯ ಇರ್ತಕ್ಕಂಥದ್ದೇ ಹಿಂದುಳಿದ ವರ್ಗ, ಮಹಿಳಾ ವರ್ಗ, ಮತ್ತೆ ಯಾರು ವಂಚಿತರಾಗಿರ್ತಾರೋ ಶಿಕ್ಷಣದಿಂದ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನುವ ಧ್ಯೇಯೋದ್ದೇಶ ಇಟ್ಕೊಂಡೇ ನಮ್ಮ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಿರೋದು. ಅದರಿಂದ ನಾವೇನ್ ಮಾಡಿದೀವಿ ಅಂದ್ರೆ, ಗ್ರಾಮೀಣ ಮತ್ತು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕದಲ್ಲಿ 10% ರಿಯಾಯಿತಿಯನ್ನ ನೀಡಲಾಗ್ತಾ ಇದೆ. ಈಗ ಎಕ್ಸಾಂಪಲ್ BPL ಕಾರ್ಡ್ ಅನ್ನ ಹೊಂದಿರತಕ್ಕಂಥ ಮಹಿಳಾ ವಿದ್ಯಾರ್ಥಿಯರಿಗೆ, ಹಾಗೆ ಮಾಜಿ ಸೈನಿಕರಿಗೆ, ಡಿಫೆನ್ಸ್ ಸಿಬ್ಬಂದಿಗಳಿಗೆ ನಾವು 10% ಅವಕಾಶನ ಕೊಟ್ಟಿದ್ದೀವಿ. ಹಾಗೆ ಆಟೋ ಓಡಿಸ್ತಕ್ಕಂಥವ್ರು, ಕ್ಯಾಬ್ ಓಡಿಸ್ತಕ್ಕಂಥ ಚಾಲಕರು ಹಾಗೂ ಅವ್ರ ಕುಟುಂಬಕ್ಕೆ ನಾವು 10% ರಿಯಾಯಿತಿ ಕೊಡ್ತೀವಿ. ಹಾಗೆ KSRTC, BMTC ಸಂಸ್ಥೆಯ ನೌಕರರಿಗೂ ಕೂಡ ನಾವು ಕೊಟ್ಟಿದ್ದೀವಿ. ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ ವಿಶ್ವವಿದ್ಯಾನಿಲಯ. ಏನು ಅಂತ ಹೇಳಿದ್ರೆ, ಸಂಪೂರ್ಣ ಉಚಿತ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ. ಯಾರಿಗೆ ಅಂದ್ರೆ ಟ್ರಾನ್ಸ್ಜೆಂಡರ್ಸ್ ಅಂತವ್ರು ಕೊಟ್ಟಿದೀವಿ. ಹಾಗೆ 50% ಹೆಚ್ಚು ದೃಷ್ಟಿಹೀನರಾಗಿರ್ತಾರಲ್ಲ ಅಂಥವ್ರು ಕೊಟ್ಟಿದೀವಿ. ಹಾಗೆ COVID-19 ನಲ್ಲಿ ಮೃತರಾದಂತಹ ಕುಟುಂಬದ ಮಕ್ಕಳಿಗೆ ನಾವು ಸಂಪೂರ್ಣವಾದ ಶುಲ್ಕ ರಿಯಾಯಿತಿಯನ್ನ ಒದಗಿಸ್ಕೊಟ್ಟಿದ್ದೀವಿ. ಹಾಗೆ ವಿದ್ಯಾರ್ಥಿಗಳಿಗೆ ಅಧಿಕೃತ ವೆಬ್ಸೈಟ್ ಮೂಲಕ ನೇರವಾಗಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಪ್ರಾದೇಶಿಕ ಕೇಂದ್ರಗಳಲ್ಲಿ ದಾಖಲಾತಿ ಪರಿಶೀಲನೆ ನಡೆಸಿ ಅಡ್ಮಿಷನ್ನ ಇವರೆಲ್ಲರೂ ಕೂಡ ಎಲ್ಲರಂತೆ ಪೂರ್ಣಗೊಳಿಸಬಹುದು. ಅದ್ರ ಜೊತೆಗೆ ಈಗ ಘನ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತ ವರ್ಗ ಇವ್ರನ್ನೂ ಕೂಡ ಶಿಕ್ಷಣದಲ್ಲಿ ಮುಂದುವರಿಸಬೇಕು ಅಂತ ಹೇಳಿ ಅವ್ರಿಗೆ ಫ್ರೀ ಎಜುಕೇಶನ್
ಅಂದ್ರೆ ಕರ್ನಾಟಕ ಸರ್ಕಾರ ನಮ್ಗೆ ಇಷ್ಟು ಅಂತ ದುಡ್ಡು ಕೊಡುತ್ತೆ, ಅದನ್ನ ಇಟ್ಕೊಂಡು ಇವ್ರಿಗೆಲ್ಲರೂ ನಾವು ಉಚಿತವಾಗಿ ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ. ಅದನ್ನು ಕೂಡ ಸದುಪಯೋಗ ಮಾಡ್ಕೋಬಹುದು ಅಲ್ಪಸಂಖ್ಯಾತರು. ನಿಜಕ್ಕೂ ಅಲ್ಪಸಂಖ್ಯಾತರಿಗಾಗಿರ್ಬೋದು, ನೀವು ಈಗ ಏನ್ ಹೇಳಿದ್ರು, ಮಕ್ಕಳಿಗೆ ಕೆಲವು ಮೂಲದಿಂದ ಈಗ 50% ದೃಷ್ಟಿಹೀನರಾಗಿದ್ದಾರಲ್ಲ, ಅವ್ರಿಗೂ ಕೂಡ ನೀವು ರಿಯಾಯಿತಿಯನ್ನ ಕೊಡ್ತೀರಾ ಅಂತ ಹೇಳಿದ್ರಿ. ಒಳ್ಳೆಯ ವಿಚಾರ. ಇನ್ನು KSOU ನಲ್ಲಿ ಯಾರೆಲ್ಲ ಪ್ರವೇಶಾತಿಯನ್ನ ಪಡೆದುಕೊಳ್ಬಹುದು? ನಾನು ಈಗಾಗಲೇ ಹೇಳಿದೆ ನಿಮ್ಗೆ, ನಮ್ KSOU ಇಲ್ಲಿ ಯಾರ್ಯಾರು ಪಡಿಬಹುದು ಅಂತ ಹೇಳಿದ್ರೆ ಅದಕ್ಕೆ ಇಂತಿಯವರೇ ಅಂತ ಇಲ್ಲ. 18 to 80 18 ವರ್ಷ ದಾಟಿದ ಮಕ್ಕಳಿಂದ ಹಿಡಿದು 80 ವರ್ಷದ ವಯಸ್ಸಾದಂತಹ ವಯೋವೃದ್ಧರು ಕೂಡ ನಮ್ಮಲ್ಲಿದ್ದಾರೆ. ರಿಟೈರ್ಡ್ ಆಫೀಸರ್ಗಳಿದ್ದಾರೆ, ರಿಟೈರ್ಡ್ ಆಗಿರ್ತಕ್ಕಂಥ ಮಹಿಳೆಯರಿದ್ದಾರೆ, ಕೆಲಸ ಮಾಡ್ತಿರ್ತಕ್ಕಂಥ ಮಹಿಳೆಯರಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ, ಮತ್ತೆ ಕಲಾವಿದರಿದ್ದಾರೆ. ಒಳ್ಳೇದು. ಹೀಗೆ ಹಲವಾರು ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ರಿಗೂ ಕೂಡ ನಾವು ಸಂಪೂರ್ಣವಾದಂಥ ಅವಕಾಶವನ್ನ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ನಮ್ಮಲ್ಲಿ ಬರಬಹುದು. ಯಾರೆಲ್ಲ ತಮ್ಮ ಕನಸುಗಳನ್ನ ಇಟ್ಕೊಂಡಿದ್ದಾರೆ ಅವರಿಗೆ ರೆಕ್ಕೆ ಕಟ್ಟುವ ಒಂದು ಕೆಲಸವನ್ನ ನಿಮ್ KSOU ಮಾಡುತ್ತೆ ಅಂತ ಹೇಳ್ಬೋದು. ಖಂಡಿತ ಒಳ್ಳೆ ವಿಚಾರ. ಇನ್ನು ಅಸೈನ್ಮೆಂಟ್ ಗಳನ್ನ ಬರೆಯೋದ್ರ ಬಗ್ಗೆ, ಅವುಗಳನ್ನ ಸಲ್ಲಿಸುವ ಬಗ್ಗೆ ಒಂಚೂರು ಮಾಹಿತಿ ಮಾಡ್ಕೊಡಿ. ಅಸೈನ್ಮೆಂಟ್ಗಳು ಹಿಂದೆ ಏನ್ ಮಾಡ್ತಾ ಇದ್ದೋ, ನಾವು ಒಂದು 2 ಕ್ವಶನ್ ಕೊಟ್ಟು 1 ಆನ್ಸರ್ ಮಾಡಿ ಅವ್ರು ಬರೆದು ಅಂಚೆ ಮೂಲಕ ನಮ್ಗೆ ಕಳಿಸ್ಕೊಡ್ತಾ ಇದ್ರು. ಅದು ವಿದ್ಯಾರ್ಥಿಗಳ ಸ್ನೇಹಿ ಆಗಿರಲ್ಲ ಅಂತ ಹೇಳಿ ನಾವೇನ್ ಮಾಡಿದೀವಿ, ಪಾರದರ್ಶಕತೆನೂ ಇರಬೇಕು ಅಂತ ಹೇಳಿ ಈಗ 4 ಕ್ವಶನ್ ಕೊಡ್ತೀವಿ. ಅದರಲ್ಲಿ 2 ಕ್ವಶನ್ನ ಅವ್ರು ಬರೆದು ಕಳಿಸ್ಬೇಕು. ಅದು ಹೇಗೆ ಅಂತ ಹೇಳಿದ್ರೆ ಅದನ್ನ ಪ್ರಿಂಟ್ ಮಾಡೋ ಆಗಿಲ್ಲ, ಕೈಯಲ್ಲಿ ಬರೆದು ಅದನ್ನ ಫೋಟೋ ತೆಗೆದು ಅಪ್ಲೋಡ್ ಮಾಡೋಕೆ ಅಂತ ನಾವು ಒಂದು ಆಪ್ ಅನ್ನ ಒದಗಿಸ್ಕೊಟ್ಟಿದ್ವಿ. ಪ್ಲೇಸ್ಟೋರ್ಗೆ ಹೋಗಿ ಆ ಸ್ಟೂಡೆಂಟ್ ಆ್ಯಪ್, KSOU ಸ್ಟೂಡೆಂಟ್ ಆ್ಯಪ್ ಅಂತ ಹೇಳಿ ಅದನ್ನ ಡೌನ್ಲೋಡ್ ಮಾಡಿ ಅದ್ರ ಮೂಲಕನೇ ಎಲ್ಲ ಕೊಡ್ತೀವಿ ಅವ್ರಿಗೆ. ಯಾವಾಗ ಪ್ರವೇಶಾತಿ ಪ್ರಾರಂಭ ಆಗುತ್ತೆ, ಯಾವಾಗ ಎಕ್ಸಾಮ್ ಫೀಸ್ಗಳು ತುಂಬಬೇಕು, ಯಾವಾಗ ಸಿದ್ಧಪಾಠಗಳನ್ನ ನಾವು ಕೊಡ್ತೀವಿ, ಯಾವಾಗ ಎಕ್ಸಾಮ್ ನಡೀತವೆ, ಮತ್ತು ಎಕ್ಸಾಮ್ ಫೀಸ್ಗಳು ಯಾವಾಗ ಕಟ್ಟಬೇಕು, ಮತ್ತು ಸೆಕೆಂಡ್ ಇಯರ್ ಅವರು ಯಾವಾಗ ಅಡ್ಮಿಷನ್ ಆಗಬೇಕು, ಮತ್ತು ಅಸೈನ್ಮೆಂಟ್ಗಳನ್ನ ಯಾವಾಗ ನೀವು ಅಪ್ಲೋಡ್ ಮಾಡಬೇಕು, ಅಲ್ಲಿ ಎಲ್ಲವೂ ಕೂಡ ಅವ್ರಿಗೆ ಮಾಹಿತಿ ಸಿಗುತ್ತೆ. ಅದರ ಮುಖಾಂತರ ಆ ಸೂಚನೆಗೆ ಅನುಗುಣವಾಗಿ ಮಕ್ಕಳು ಬರೆದು ಅಪ್ಲೋಡ್ ಮಾಡುವಂಥ ವ್ಯವಸ್ಥೆಯನ್ನು ನಾವು ಒದಗಿಸ್ಕೊಟ್ಟಿದ್ದೀವಿ. ಈಗ ವಿದ್ಯಾರ್ಥಿಗಳ ಏನು ಮೊಬೈಲ್ ನಂಬರ್ ನೋಂದಣಿಯಾಗಿರುತ್ತೆ, ಅದಕ್ಕೆ ಪ್ರತಿಯೊಂದಕ್ಕೂ ನೀವು ಸವಿಸ್ತಾರವಾಗಿ ಕಳಿಸ್ತಾ ಇರ್ತೀರಾ. ಅವ್ರು ನೋಡ್ಕೊಂಡು ಅದನ್ನ ಫಾಲೋ ಮಾಡಿದ್ರೆ ಆಯ್ತು ಅಂತ. ಖಂಡಿತ ಮೇಡಮ್, ಖಂಡಿತ. ಇನ್ನು ಸಾಂಪ್ರದಾಯಿಕ ವಿವಿಗಳು ನೀಡುವ ಪದವಿಗಳಾಗಿರ್ಬೋದು, ನಿಮ್ಮ ಒಂದು KSOU ನೀಡುವ ಪದವಿಗಳಾಗಿರ್ಬೋದು, ಈ ಸಮಾನ ಅರ್ಹತೆ ಎರಡಕ್ಕೂ ಇದೆಯಾ? ತುಂಬಾ ಉತ್ತಮವಾದ ಪ್ರಶ್ನೆ ಕೇಳಿದಿರಿ ನೀವು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ದ್ವಂದ್ವ ಇದೆ. ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳು ಏನು ಟೀಚ್ ಮಾಡ್ತಾರೋ, ಏನು ಮಾರ್ಕ್ಸ್ ಕಾರ್ಡ್ಗಳು ಕೊಡ್ತಾರೋ, ಸೇಮ್ ವೇಟೇಜು ನಮ್ಮ ವಿಶ್ವವಿದ್ಯಾನಿಲಯಕ್ಕೂ ಇದೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಕೆಲ್ಸಕ್ಕೆ ಹೋಗ್ಬೋದು, ಅವ್ರಿಗೆ ಮುಂದಿನ ವ್ಯಾಸಂಗಕ್ಕೆ ಏನೇನು ಬೇಕು ಅವಕಾಶಗಳು ಅವೆಲ್ಲವೂ ಕೂಡ ಅವ್ರಿಗೆ ಸಿಗುತ್ತೆ. ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯ ಅಷ್ಟೇ ಇದು ಕೂಡ ಸಮಾನವಾದಂಥದ್ದು. ನಮಗೇನಪ್ಪ ಅಂದರೆ ಆ್ಯಕ್ಟ್ ಚೇಂಜ್ ಅಷ್ಟೇ. ಈಗ ಸಾಂಪ್ರದಾಯಿಕ ಯೂನಿವರ್ಸಿಟಿಗಳಿಗೆ ಒಂದು ಆ್ಯಕ್ಟ್ ಇದೆ, ನಮ್ಮದಕ್ಕೆ 1992 ಆ್ಯಕ್ಟ್ನ ಸಪ್ರೇಟ್ ಫಾಲೋ ಮಾಡ್ತೀರಾ ಅಷ್ಟೇ. ಸಮಾನವಾದ ಒಂದು ಪದವಿಗಳಿಗೆ ಸಮಾನ ಅರ್ಹತೆ ಇದೆ ಅಂತ ಹೇಳ್ತೀರಾ. ಖಂಡಿತ. ಇನ್ನು ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷೆಗಳು ಹೇಗೆ ನಡೀತವೆ, ಹಾಗೇನೆ ಪರೀಕ್ಷಾ ಕೇಂದ್ರಗಳ ಬಗ್ಗೆ ಮಾಹಿತಿ ನೀಡಬಹುದಾ? ಖಂಡಿತ ಮೇಡಮ್. ನಾವು ಕಾಲಕ್ಕೆ ಈಗ ಸೆಮಿಸ್ಟರ್ ಇರೋದ್ರಿಂದ ನಾವೇನ್ ಮಾಡಿದ್ವಿ, 6 ತಿಂಗಳಿಗೊಮ್ಮೆ ಎಕ್ಸಾಮ್ಗಳು ಕಂಡಕ್ಟ್ ಮಾಡ್ತೀವಿ. ಆ ಎಕ್ಸಾಮ್ಗಳನ್ನ ಬರೀಲಿಕ್ಕೆ ಮುಖ್ಯ ಕಚೇರಿಗೆ ಬರ್ಲಿಕ್ಕೆ ಆಗಲ್ಲ. ಈಗ ನಮ್ಮ ಇಡೀ ಕರ್ನಾಟಕ ಪೂರ್ತಿ ನಮ್ಮ ಶಿಕ್ಷಣವನ್ನ ಕೊಡ್ತಿರ್ತಕ್ಕಂಥ ವಿಶ್ವವಿದ್ಯಾನಿಲಯ. ಅದರಿಂದ ಯಾದಗಿರಿ, ಗುಲ್ಬರ್ಗಾ, ಬೀದರ್ಲಿರೋ ವಿದ್ಯಾರ್ಥಿ ಇಲ್ಲಿ ಬಂದು ಎಕ್ಸಾಮ್ ಬರೀಬೇಕು ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ನಾನು ಮೊದಲೇ ಹೇಳಿದೆ, ನಮ್ಮ ಸ್ಲೋಗನ್ನೇ ಎಲ್ಲರಿಗೂ ಎಲ್ಲೆಡೆ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು. ಅದರಿಂದ ನಾವೇನ್ ಮಾಡಿದೀವಿ, ಇಡೀ ಕರ್ನಾಟಕಾದ್ಯಂತ ಹೆಡ್ ಕ್ವಾರ್ಟರ್ಸ್ ಜಿಲ್ಲೆಗಳನ್ನ ತಗೊಳ್ತೀವಿ, ಮತ್ತೆ ತಾಲೂಕು ಮಟ್ಟದಲ್ಲಿ ಕಲಿಕಾರ್ಥಿ ಸಹಾಯ ಕೇಂದ್ರಗಳು ಅಂತೇಳಿ ಕೆಲವೊಂದು ಒಟ್ಟು 70 ಪರೀಕ್ಷಾ ಸೆಂಟರ್ಗಳನ್ನ ಗುರುತಿಸಿ ಆಯಾಯ ತಾಲೂಕುಗಳಲ್ಲೇ ಪರೀಕ್ಷೆಯನ್ನ ನಡೆಸಲಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅದರಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಲಿಕ್ಕೆ ವಿದ್ಯಾರ್ಥಿ ಸ್ನೇಹಿಯಾಗಿ ನಾವು ಕೆಲಸವನ್ನ ಮಾಡಿಕೊಂಡು ಬಂದಿದ್ದೀವಿ. ಖಂಡಿತ ಇದು ವಿದ್ಯಾರ್ಥಿಗಳಿಗೆ ಅನುಕೂಲವೂ ಕೂಡ. ಸ್ಥಳೀಯವಾಗಿ ಎಲ್ಲಿ ಅವರು ಕೇಂದ್ರ ಇದೆ ಅಲ್ಲಿ ಹೋಗ್ಲಿಕ್ಕೂ ಅನುಕೂಲ, ಎಕ್ಸಾಮ್ ಬರೀಲಿಕ್ಕೂ ಅನುಕೂಲ. ಇನ್ನೊಂದು ಸಂಗತಿ, ಏನು KSOUನಲ್ಲಿ ಪದವಿ ಪಡೆದಿರ್ತಾರಲ್ಲ ಅವ್ರಿಗೆ ಉದ್ಯೋಗ ಸಿಗುತ್ತಾ, ಸರ್ಕಾರಿ ಉದ್ಯೋಗಗಳನ್ನ ಪಡೆದುಕೊಳ್ಳಿಕ್ಕೆ ಮಾನ್ಯತೆ ಇದೆಯಾ ಅನ್ನೋದು. ಖಂಡಿತ ಮೇಡಮ್. ನಮ್ಮ ವಿದ್ಯಾರ್ಥಿಗಳು ಸುಮಾರು ಜನ KS ಪಾಸ್ ಮಾಡಿ ಇವತ್ತು KS ಅಧಿಕಾರಿಗಳಾಗಿದ್ದಾರೆ, ಹಾಗೆ FDCಗಳಾಗಿದ್ದಾರೆ, ಟೀಚರ್ಗಳಾಗಿದ್ದಾರೆ,
ಒಂದು ಸಲ 2012ರಲ್ಲಿ ಪದವಿ ಕಾಲೇಜುಗಳಿಗೆ ಪಾಠ ಮಾಡಲಿಕ್ಕೆ ಅಂತ ಹೇಳಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕಾಲ್ ಮಾಡ್ತಾರೆ. ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಆ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಒಟ್ಟು ನನ್ನದೇ ಸಬ್ಜೆಕ್ಟ್ ತಗೊಳ್ಳೋದಾದ್ರೆ ರಾಜ್ಯಶಾಸ್ತ್ರದಲ್ಲಿ 74 ಪೋಸ್ಟ್ ಇತ್ತು. ಅದರಲ್ಲಿ ಒಟ್ಟು 25 ಜನ ಸೆಲೆಕ್ಟ್ ಆಗಿದ್ದಾರೆ ಪದವಿಗೆ. ಅಂದ್ರೆ ಇಡೀ ಕರ್ನಾಟಕದ ಸಾಂಪ್ರದಾಯಿಕ ವಿವಿಗಳಿಗೆ ಕಾಂಪಿಟೇಷನ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅತಿ ಹೆಚ್ಚು ಜನ ಇವತ್ತು ನಮ್ಮ ವಿಶ್ವವಿದ್ಯಾನಿಲಯದಿಂದ ಓದ್ಕೊಂಡು ಹೋದಂಥ ವಿದ್ಯಾರ್ಥಿಗಳು ಎಲ್ಲಾ ಸಂಸ್ಥೆಗಳಲ್ಲೂ ಕೂಡ ಇವತ್ತು ಕೆಲಸ ಮಾಡ್ತಾರೆ. IAS ಅಧಿಕಾರಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಮತ್ತೆ FDCಗಳಿದ್ದಾರೆ, ಪೊಲೀಸ್ ಇದ್ದಾರೆ, ಇನ್ಸ್ಪೆಕ್ಟರ್ಗಳಾಗಿದ್ದಾರೆ. ಹೀಗೆ ಹಲವಾರು ವಿಭಾಗಗಳಲ್ಲೂ ಇದ್ದಾರೆ. ಖಂಡಿತ ಸರ್ಕಾರಿ ಉದ್ಯೋಗವನ್ನ ಪಡಿಲಿಕ್ಕೆ ನಮ್ಮ ವಿವಿ ಶಿಕ್ಷಣ ಕ್ರಮ ಅನುಕೂಲ ಸಮಾನವಾದ ಒಂದು ಉದ್ಯೋಗಾವಕಾಶವನ್ನ ಕೊಡುತ್ತೆ ಅಂತೀರಾ. ಇನ್ನು ಇತರೆ ವಿಶ್ವವಿದ್ಯಾನಿಲಯಗಳಿಗಿಂತ KSOUನ ಇನ್ನೇನಾದ್ರೂ ವಿಶೇಷತೆ ಇದೆಯಾ? ಖಂಡಿತ ಮೇಡಮ್ ಇದೆ. ಯಾಕೆ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಕ್ಕೂ ನಮ್ಮ ವಿಶ್ವವಿದ್ಯಾನಿಲಯವನ್ನ ನಾವು ವ್ಯತ್ಯಾಸವನ್ನ ಗಮನಿಸಿದಾಗ 60,000ದಿಂದ 70,000 ವಿದ್ಯಾರ್ಥಿಗಳು ನಮ್ಮಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಒಂದು. ಎರಡನೇದಾಗಿ ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದಾರೋ ಅಂತ ವಿದ್ಯಾರ್ಥಿಗಳನ್ನ ಐಡೆಂಟಿಫೈ ಮಾಡಿ ಅವರು ಇರೋ ಸ್ಥಳದಲ್ಲೇ ಅವರು ಶಿಕ್ಷಣವನ್ನ ಪೂರೈಸ್ಕೊಳ್ಳಿಕ್ಕೆ ಅವಕಾಶವನ್ನ ಒದಗಿಸ್ಕೊಟ್ಟಿದೀವಿ. ಮತ್ತೆ ಯಾರಾದ್ರೂ ಎಕ್ಸಾಮ್ ಬರೀಲಿಕ್ಕೆ ಅಂತ ನಮ್ಮ ಮುಖ್ಯ ಕಚೇರಿಗೆ ಬಂದ್ರೆ ಅಥವಾ ಯಾವ್ದಾದ್ರು ವಿಚಾರ ಇಟ್ಕೊಂಡು ಬಂದ್ರೆ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ. ಮತ್ತೆ 100,000ಕ್ಕೂ ಹೆಚ್ಚು ಪುಸ್ತಕ ಇರ್ತಕ್ಕಂಥ ಬಹುದೊಡ್ಡ ಗ್ರಂಥಾಲಯ ಇದೆ. ಆಮೇಲೆ ಈ ಗ್ರಂಥಾಲಯವನ್ನ ನಾವು ಕೊಟ್ಟಿದೀವಿ. ಅವ್ರ ಮನೇಲೆ ಆಪ್ ಅಲ್ಲಿ ಡೌನ್ಲೋಡ್ ಮಾಡಿ ಓದುವಂತ ಅವಕಾಶವನ್ನ ಒದಗಿಸ್ಕೊಟ್ಟಿವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಾಠನೂ ಮಾಡ್ತೀವಿ. ಅವರು ಓದ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಸಿದ್ಧ ಪಾಠವನ್ನು ಕೂಡ ನಾವು ಪ್ರಿಂಟ್ ಮಾಡಿ ಕೊಡುವಂತ ಕೆಲಸವನ್ನ, ಅದು ಏನು ಕಡಿಮೆ ಫೀಸಲ್ಲೇ ಸಿದ್ಧ ಪಾಠವನ್ನ ಕೊಡ್ತೀವಲ್ಲ ಅದು ಕೂಡ ಸೇರ್ಕೊಂಡಿರುತ್ತೆ. ಅದರಿಂದ ಕಡಿಮೆ ಫೀಸಲ್ಲಿ ಇಷ್ಟು ಅವಕಾಶಗಳನ್ನ ಅವರಿರೋ ಕಡೆನೆ ಅವರ ಆಸೆಗಳನ್ನ ಪೂರೈಸ್ಕೊಳ್ಳಿಕ್ಕೆ ನಾವು ಒಂದು ಉತ್ತಮವಾದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದೀರಾ. ಈಗ ತಾನೇ ನೀವು KSOUನ ವೈಶಿಷ್ಟ್ಯತೆಗಳು, ಸೌಲಭ್ಯಗಳ ಬಗ್ಗೆ ಚೆನ್ನಾಗಿ ವಿವರಣೆ ಕೊಟ್ರಿ. ಇನ್ನು ಪ್ರವೇಶಾತಿಯ ಕೊನೆಯ ದಿನಾಂಕ ಯಾವುದು? ಪ್ರವೇಶಾತಿ ಕೊನೆಯ ದಿನಾಂಕ 15/9/2026 ಆಗಿರುತ್ತೆ. ಎಲ್ರಿಗೂ ಕೂಡ ಉತ್ತಮವಾದಂಥ ಶಿಕ್ಷಣವನ್ನ ಒದಗಿಸ್ತಾ ಬರ್ತಾ ಇದೆ, ಮುಂದೇನು ಒದಗಿಸುತ್ತೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ತುಂಬಾ ಖುಷಿಯ ವಿಚಾರ. ನಿಮ್ಮಲ್ಲಿ ಒಂದು PhD ಆಗಿರ್ಬೋದು, ಡಬಲ್ ಡಿಗ್ರಿ ಆಗಿರ್ಬೋದು ಎಲ್ಲ ಪಡೆದಿದ್ದಾರೆ ಅಂತ ಹೇಳಿದ್ ಕೇಳಿ ನಮ್ಮ ವಿದ್ಯಾರ್ಥಿಗಳ ಕನಸುಗಳು ಗರಿಗೆದಿರುತ್ತೆ ಅಂತಾನೆ ಹೇಳ್ಬೋದು. ಒಳ್ಳೊಳ್ಳೆ ಆಸಕ್ತಿಯುಳ್ಳ ಎಲ್ಲ ಮಕ್ಕಳು ಕೂಡ ನಿಮ್ಮ KSOUನಲ್ಲಿ ಒಂದು ಕೋರ್ಸನ್ನು ತಗೊಂಡು ಅವರ ಕನಸನ್ನು ಈಡೇರಿಸ್ಕೊಳ್ಳಿಕ್ಕೆ ಉತ್ತಮವಾದ ವಾತಾವರಣನ ನೀವು ಕೊಟ್ಟಿದ್ದೀರಾ. ಇನ್ನು ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು? ನನ್ನ ಸಂದೇಶ ಏನು ಅಂತ ಹೇಳಿದ್ರೆ, ನಮ್ಮ ವಿಶ್ವವಿದ್ಯಾನಿಲಯ ಇರೋದೇ ಯಾರು ಶಿಕ್ಷಣದಿಂದ ವಂಚಿತರಾಗಿ ನಾನೊಂದು ಮಾಸ್ಟರ್ ಡಿಗ್ರಿ ಮಾಡಬೇಕು, ನಾನೊಂದು ಅಚೀವ್ಮೆಂಟ್ ಮಾಡಬೇಕು ಅನ್ನುವಂಥ ಕೊರಗಿರುತ್ತೋ ಅಂಥ ಕೊರಗನ್ನು ಹೋಗಿಸುವಂಥ ಒಂದು ವಿಶ್ವವಿದ್ಯಾನಿಲಯ. ಇಂಥ ಒಂದು ವಿಶ್ವವಿದ್ಯಾನಿಲಯದ ಉಪಯುಕ್ತತೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ, ಮತ್ತು ಹಿಂದುಳಿದವರು, ವಯಸ್ಸಾದಂಥ ವಯೋವೃದ್ಧರು, ಈ ನಮ್ಮ ವಿಶ್ವವಿದ್ಯಾನಿಲಯ ಕಡಿಮೆ ಫೀಸ್ನಲ್ಲಿ ಹೆಚ್ಚು ಉಪಯುಕ್ತವಾದಂಥ ಶಿಕ್ಷಣವನ್ನು ಒದಗಿಸ್ಕೊಡ್ತಾ ಇದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಶಿಕ್ಷಿತರಿರುವಂಥ ಒಂದು ದೇಶವಾಗಿ ಹೊರಹೊಮ್ಮಲಿಕ್ಕೆ ಜನರು ಇದನ್ನು ಬಳಸ್ಕೋಬೇಕು ಅನ್ನೋದೇ ನನ್ನ ಸಂದೇಶ ಮೇಡಮ್. ತುಂಬ ಒಳ್ಳೆಯ ಸಂದೇಶವನ್ನ ಕೊಟ್ರಿ ಆನಂದ್ ಸರ್. ಶ್ರೋತೃಗಳೇ, ಇದುವರೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಏನೆಲ್ಲ ಕೋರ್ಸ್ಗಳಿದೆ, ಅದರಲ್ಲಿ ನೀವು ಏನೆಲ್ಲ ಸಾಧ್ಯತೆಗಳಿದೆ, ನಿಮ್ಮ ಕನಸುಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಯಾವೆಲ್ಲ ರೀತಿಯ ಒಂದು ಕೋರ್ಸ್ಗಳಿಗೆ ನೀವು ಜಾಯಿನ್ ಆಗ್ಬೋದು, ಎಲ್ಲದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನ ಮಾಡಿಕೊಟ್ಟಂತಹ ಡಾಕ್ಟರ್ ಎನ್ ಆನಂದಗೌಡ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು, ಇದರ ಡೀನ್ ಆಗಿ ಅವರು ಪ್ರಸ್ತುತ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ತುಂಬಾನೇ ಅಚ್ಚುಕಟ್ಟಾಗಿ ವಿಶ್ವವಿದ್ಯಾನಿಲಯದ ಬಗ್ಗೆ, ಸೇರ್ಲಿಕ್ಕೆ ಏನೆಲ್ಲ ಕೋರ್ಸ್ಗಳಿದೆ, ಪ್ರತಿಯೊಂದರ ಪರಿಚಯವನ್ನ ಸವಿಸ್ತಾರವಾಗಿ ಮಾಡಿಕೊಟ್ರು. ಅವರಿಗೆ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಮೇಡಮ್. ಇದುವರೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಾರ್ಯಚಟುವಟಿಕೆಗಳ ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇಲ್ಲಿಯ ಡೀನ್ ಆಗಿರುವ ಡಾಕ್ಟರ್ ಎನ್ ಆನಂದಗೌಡ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು H ಮೋಹನಾಕ್ಷಿ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ F ತಳವಾರ್.